ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕೃಷ್ಣ, ಪ್ರಚಲಿತ ಘಟನೆ ಮತ್ತು ಸಾಮಾನ್ಯ ಜ್ಞಾನದ ಉಪನ್ಯಾಸಕ. ವಿವಿಧ ತರಬೇತಿ ಸಂಸ್ಥೆಗಳಲ್ಲಿ ತರಬೇತಿ ಮಾಡಿರುವ ಅನುಭವವನ್ನು ಹೊಂದಿರುತ್ತೇನೆ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಸಮಿತಿಗಳು ಎನ್ನುವಂತ ಟಾಪಿಕ್ಸ್ ನಾವು ನೋಡೋಣ. ಸಮಿತಿಗಳ ಬಗ್ಗೆ ನಾವು ಇಂದಿನ ಒಂದು ತರಗತಿಯಲ್ಲಿ ಸಂಪೂರ್ಣವಾಗಿ 2025ರಲ್ಲಿ ನೇಮಕವಾದಂತಹ ಸಮಿತಿಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಕಮಿಟೀಸ್ 2025 ಅಲ್ಲಿ ಮೊದಲನೇ ಕಮಿಟಿ ಜಸ್ಟಿಸ್ ಎಸ್ ರವೀಂದ್ರ ಭಟ್ ಕಮಿಟಿ. ಜಸ್ಟಿಸ್ ಎಸ್ ರವೀಂದ್ರ ಭಟ್ ಕಮಿಟಿ ಜಸ್ಟಿಸ್ ಎಸ್ ರವೀಂದ್ರ ಭಟ್ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಮಾಡಿದ್ದಾರೆ. ಈ ಜಸ್ಟಿಸ್ ಎಸ್ ರವೀಂದ್ರ ಭಟ್ ಸಮಿತಿಯು ಯಾವುದನ್ನ ಸ್ಟಡಿ ಮಾಡಲಿಕ್ಕೆ ನೇಮಕವಾಗಿದೆ ಅಂದ್ರೆ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಸ್ಟೂಡೆಂಟ್ಸ್ನ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳ ಆತ್ಮಹತ್ಯೆ ಬಗ್ಗೆ ಕುರಿತು ಅಧ್ಯಯನ ಮಾಡಲು ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳ ಆತ್ಮಹತ್ಯೆ ಬಗ್ಗೆ ಕುರಿತು ಅಧ್ಯಯನ ಮಾಡಲು ಇತ್ತೀಚೆಗೆ ನೇಮಕವಾದಂತಹ ಸಮಿತಿ ಜಸ್ಟಿಸ್ ಎಸ್ ರವೀಂದ್ರ ಭಟ್ ಕಮಿಟಿ. ನೆಕ್ಸ್ಟ್ ಎರಡನೇದು ಪ್ರತ್ಯೂಸ್ ಸಿನ್ಹಾ ಕಮಿಟಿ. ಇದು ಸೆಬಿ ಸಂಸ್ಥೆಯ ಸುಧಾರಣೆ ಬಗ್ಗೆ ಅಧ್ಯಯನ ಮಾಡಲು ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸೆಬಿ ಸಂಸ್ಥೆಯ ಬಗ್ಗೆ ಕುರಿತು ಅಧ್ಯಯನ ಮಾಡಲು ಇತ್ತೀಚೆಗೆ ನೇಮಕವಾದಂತಹ ಸಮಿತಿ ಪ್ರತ್ಯೂಸ್ ಸಿನ್ಹಾ ಕಮಿಟಿ. ಆಮೇಲೆ ಇದು ಆದ ನಂತರ ಮೂರನೇ ಕಮಿಟಿ ವಿಶ್ವನಾಥ್ ಗೋಲ್ದಾರ್ ಕಮಿಟಿ. ವಿಶ್ವನಾಥ್ ಗೋಲ್ದಾರ್ ಕಮಿಟಿ. ಈ ವಿಶ್ವನಾಥ್ ಗೋಲ್ದಾರ್ ಕಮಿಟಿಯು ಇಂಡೆಕ್ಷನ್ ಆಫ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಈ ಮೂರುಗಳ ಇಂಡೆಕ್ಷನ್ ಆಫ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಗ್ರಾಹಕ ಬೆಲೆ ಸೂಚ್ಯಂಕ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಜಿಡಿಪಿಯ ಮೂಲ ವರ್ಷ ಬೇಸ್ ಇಯರ್ ನ ಬದಲಾವಣೆಯ ಕುರಿತು ಮೂಲ ವರ್ಷಗಳ ಬಗ್ಗೆ ಅಧ್ಯಯನ ಮಾಡಲು, ಮೂಲ ವರ್ಷ 2011-12 ಇತ್ತು, ಇದನ್ನ ಬದಲಾವಣೆ ಮಾಡುವ ಉದ್ದೇಶ ಇಟ್ಕೊಂಡು ಮೂಲ ವರ್ಷಗಳ ಅಧ್ಯಯನಕ್ಕೆ ಇತ್ತೀಚೆಗೆ ನೇಮಕವಾದ ಸಮಿತಿ ವಿಶ್ವನಾಥ್ ಗೋಲ್ದಾರ್ ಕಮಿಟಿ. ಅದು ಆದ್ಮೇಲೆ ನಂತರ ದಿನೇಶ್ ಕಾರಾ ಕಮಿಟಿಯು ಇನ್ಸೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ IRDA ಸಂಸ್ಥೆಯ ಬಗ್ಗೆ ಅಧ್ಯಯನ ಮಾಡಲು ಇತ್ತೀಚೆಗೆ ನೇಮಕವಾದಂತಹ ಸಮಿತಿ ದಿನೇಶ್ ಕಾರಾ ಸಮಿತಿ. ಅದು ಆದ ನಂತರ ಮುಂದಿನ ಒಂದು ಸಮಿತಿ ನೋಡೋದಾದ್ರೆ ವಿನೀತ್ ಜೋಶಿ ಕಮಿಟಿ. ಈ ಒಂದು ಸಮಿತಿಯು ಪ್ರವೇಶ ಪರೀಕ್ಷೆಗಳ ನ್ಯಾಯ ಸಂಹಿತೆಯನ್ನು ಪರಿಶೀಲಿಸಲು ಇತ್ತೀಚೆಗೆ ನೇಮಕವಾದಂತ ಸಮಿತಿ ವಿನೀತ್ ಜೋಶಿ ಕಮಿಟಿ. ಅದು ಆದ ನಂತರ ಆಶಾ ಮೆನನ್ ಸಮಿತಿ. ಈ ಆಶಾ ಮೆನನ್ ಸಮಿತಿ ಯಾವುದಕ್ಕೆ ರಿಲೇಟೆಡ್ ಆಗುತ್ತೆ ಅಂತ ನೋಡೋದಾದ್ರೆ ಟ್ರಾನ್ಸ್ಜೆಂಡರ್ ತೃತೀಯ ಲಿಂಗಿಗಳಿಗೆ ಈಕ್ವಲ್ ಆಪರ್ಚುನಿಟಿ ಸಮಾನ ಅವಕಾಶದ ಬಗ್ಗೆ ಅಧ್ಯಯನ ಮಾಡಲು ಇತ್ತೀಚೆಗೆ ನೇಮಕವಾದಂತಹ ಸಮಿತಿ ಆಶಾ ಮೆನನ್ ಕಮಿಟಿ. ಅದು ಆದ ನಂತರ ಮುಂದೆ ಮೈಕಲ್ ಡಿ ಕುನ್ನಾ ಕಮಿಟಿ. ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ನೋಡೋದಾದ್ರೆ RCBಯ ಕಾಲ್ತುಳಿತ 18ನೇ ಆವೃತ್ತಿಯ IPL ಚಾಂಪಿಯನ್ ಆದಂತಹ RCB ಇದರ ಒಂದು ಸಂಭ್ರಮಾಚರಣೆಯಲ್ಲಿ ಚಿನ್ನಸ್ವಾಮಿ
ಸ್ಟೇಡಿಯಂನಲ್ಲಿ ಮೈದಾನದಲ್ಲಿ RCB ವಿಜಯದ ಸಂಭ್ರಮದಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನಾಯ್ತು, ಕಾಲ್ತುಳಿತ ಅಲ್ಲಿ ಘಟನೆ ನಡೀತು, ಅದರ ಬಗ್ಗೆ ಕಾಲ್ತುಳಿತ ಪ್ರಕರಣಕ್ಕೆ ಅಧ್ಯಯನ ಮಾಡಲು ಇತ್ತೀಚೆಗೆ ನೇಮಕವಾದಂತಹ ಸಮಿತಿ ಮೈಕಲ್ ಡಿ ಕುನ್ನಾ ಕಮಿಟಿ. ಇದೇ ಮೈಕಲ್ ಡಿ ಕುನ್ನಾ ನೇತೃತ್ವದಲ್ಲಿ ಮತ್ತೊಂದು ವಿಷಯಕ್ಕೆ ಇವರ ಒಂದು ಅಧ್ಯಕ್ಷತೆಯಲ್ಲಿ ಸಮಿತಿನ ರಚಿಸಲಾಯಿತು. ಯಾವುದಕ್ಕೆ ಅಂದ್ರೆ ಕೋವಿಡ್-19 ಸಂದರ್ಭದಲ್ಲಿ ಭ್ರಷ್ಟಾಚಾರದ ಬಗ್ಗೆ ಕುರಿತು ಅಧ್ಯಯನ ಮಾಡಲು ಮೈಕಲ್ ಡಿ ಕುನ್ನಾ ಸಮಿತಿಯನ್ನು ನೇಮಿಸಲಾಗಿದೆ. ಅದು ಆದ ನಂತರ ಡಾಕ್ಟರ್ ಸವಿತಾ ಸಮಿತಿ ಡಾಕ್ಟರ್ ಸವಿತಾ ಕಮಿಟಿ ಯಾವುದಕ್ಕೆ ಸಂಬಂಧಿಸಿದಂತ ನೋಡೋದಾದ್ರೆ ಕರ್ನಾಟಕದಲ್ಲಿ ಬಾಣಂತಿಯರ ಸಾವಿನ ಬಗ್ಗೆ ಅಧ್ಯಯನ ಮಾಡಲು, ಕರ್ನಾಟಕದಲ್ಲಿ ಬಾಣಂತಿಯರು ಸಾವನ್ನು ಯಾವ ರೀತಿ ನುಗ್ತಿದ್ದಾರೆ, ಏನಕ್ಕೆ ಕಾರಣ, ಅವೆಲ್ಲದರ ಬಗ್ಗೆ ಬಾಣಂತಿಯರ ಸಾವಿನ ಬಗ್ಗೆ ಅಧ್ಯಯನ ಮಾಡಲು ಇತ್ತೀಚೆಗೆ ನೇಮಕವಾದಂತಹ ಸಮಿತಿ ಡಾಕ್ಟರ್ ಸವಿತಾ ಸಮಿತಿ. ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಸವಿತಾ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚಿಸಲಾಗಿದೆ. ಇವೆಲ್ಲ ಕೂಡ ಈ ಒಂದು ರೀಸೆಂಟ್ಲಿ ಆಗಿ ಇತ್ತೀಚೆಗೆ ನೇಮಕವಾದಂತಹ ಸಮಿತಿಗಳ ಬಗ್ಗೆ ನಾವು ಇಂದಿನ ಒಂದು ತರಗತಿಯಲ್ಲಿ ಸಂಪೂರ್ಣವಾಗಿ ನೋಡಿದ್ದೇವೆ. ಇದೇ ರೀತಿಯಾಗಿ ನಿಮಗೆ ಕ್ಲಾಸಸ್ ದೊರೆಯಬೇಕು, ನಿಮಗೆ ಬೇಕಂದ್ರೆ ಸ್ಪರ್ಧಾ ಚೇತನ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಎಂದು ಹೇಳುತ್ತಾ, ಈ 2025ರ ಒಂದು ಪ್ರಚಲಿತ ಘಟನೆಗೆ ಸಂಬಂಧಿಸಿದಂತೆ ಮುಂದಿನ ದಿನಗಳಲ್ಲಿ ಪ್ರತಿನಿತ್ಯ ಕೂಡ ಈ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ನಿಮಗೆ ತರಗತಿಗಳು ದೊರೆಯುತ್ತವೆ. ಎಲ್ಲರಿಗೂ ಇಂದಿನ ತರಗತಿಗೆ ಧನ್ಯವಾದಗಳು.